ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಪ್ರತಿಮಾ. ಮೊದಲಿಗೆ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಹಾಡಹಗಲೇ ಮರ್ಡರ್, 4 ದುಷ್ಕರ್ಮಿಗಳಿಂದ ಅಟ್ಯಾಕ್, ಆಸ್ತಿ ವಿಷಯಕ್ಕಾಗಿ ಬರ್ಬರ ಕೊಲೆ. ನಟಿ ಐಂದ್ರಿತಾರೆಗೆ ಡೆಂಗಿ ಜ್ವರ, 2 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ವಿಶ್ರಾಂತಿ ಪಡೆಯಲು ವೈದ್ಯರ ಸಲಹೆ. ನಗರ್ತಪೇಟೆಯಲ್ಲಿ ದಾನದ ಜಾಗ ಕಬಳಿಸಲು ಯತ್ನ ನಡೆಯುತ್ತಿದೆ, ಭವ್ಯ ಬಂಗಲೆಯ ನಿರ್ಮಾಣ, ನಕಲಿ ದಾಖಲೆ ಸೃಷ್ಟಿಸಿ ಮಾಡುತ್ತಿದ್ದಾರೆ ಗೋಲ್ಮಾಲ್. ಕಾವೇರಿ ಎಕ್ಸ್ಪ್ರೆಸ್ನಲ್ಲಿ ತಿಗಣೆ ಕಾಟ, ರೈಲಿನಲ್ಲಿ ಪ್ರಯಾಣಿಕರ ಪರದಾಟ, ಬೆಂಗಳೂರಲ್ಲಿ ರೈಲ್ವೆ ಅಧಿಕಾರಿಗಳಿಗೆ ಸಖತ್ ಪಾಠ. ಕೇಕ್ ಜೊತೆ ವಿವಿಧ ರೀತಿಯ ಮದ್ಯ ಮಿಕ್ಸ್, ಮಿಶ್ರವಾಗಿದೆ ನಾನಾ ಬಗೆಯ ಡ್ರೈ ಫ್ರೂಟ್ಸ್, ಸಖತ್ ಕಿಟ್ ನೀಡಲಿದೆ ಕ್ರಿಸ್ಮಸ್. ಹೆಣ್ಣು ಹೊನ್ನು ಮಣ್ಣಿಗಾಗಿ ಕೊಲೆ ಸುಲಿಗೆಗಳು ನಡೆಯೋದು ಇವತ್ತಿನ ದಿನಗಳಲ್ಲಿ ಮಾಮೂಲಾಗ್ಬಿಟ್ಟಿದೆ. ಇವತ್ತು ಕೂಡ ಅದೇ ವಿಚಾರಕ್ಕೆ ವ್ಯಕ್ತಿಯೊಬ್ಬನನ್ನ ಹಾಡಹಗಲೇ ದುಷ್ಕರ್ಮಿಗಳು ಕೊಲೆಗೈದು ಪರಾರಿಯಾಗಿದ್ದಾರೆ. ಇವರ ಹೆಸರು ಶ್ರೀನಿವಾಸ್, ಬನಶಂಕರಿಯ ನಿವಾಸಿ. ಇವರ ಪೂರ್ವಜರು ಬೇಕಾದಷ್ಟು ಆಸ್ತಿ ಮಾಡಿ ಹೋಗಿದ್ದಾರೆ. ಅದೇ ಇವರ ಪಾಲಿಗೆ ಇವತ್ತು ಮುಳುವಾಗಿ ಹೋಗಿದೆ. ಬೆಳಿಗ್ಗೆ ತನ್ನ ಆಕ್ಟಿವ್ ಹೋಂಡಾದಲ್ಲಿ ಬನಶಂಕರಿಯಿಂದ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹೋಗ್ತಾ ಇದ್ರು. ಈ ವೇಳೆ ಬೈಕ್ನಲ್ಲಿ ಬಂದ 4 ದುಷ್ಕರ್ಮಿಗಳು ಶ್ರೀನಿವಾಸ್ ಮೇಲೆ ಲಾಂಗು ಮಚ್ಚಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಹೊಡೆದು ಅವರು ಓಡೋಗ್ಬಿಟ್ರು, ತಪ್ಪಿಸ್ಕೊಂಡು ಸಿಕ್ಕಲಿಲ್ಲ ಅವರು. ಸೊ ಆಮೇಲೆ ಈ ಮನುಷ್ಯನ ನೋಡಿ ನಾವೆಲ್ಲ ತೊಗೊಂಡೋಗಿ ಇಲ್ಲಿ ಸೇವಾ ಕ್ಷೇತ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಅವರು ನಾವು ನೋಡಿದ್ದು ಒಂದು ಬೈಕಲ್ಲಿ 3 ಜನ ಕೂತ್ಕೊಂಡು ಓಡ್ತಾಯಿದ್ರು ಹೊಡೆದ್ಬಿಟ್ಟು, ಇನ್ನೊಬ್ಬ ಒಂದು ಲಾಂಗ್ ಇಟ್ಕೊಂಡು ನಡ್ಕೊಂಡು ಓಡ್ತಾ ಇದ್ದ. ಟೋಟಲಿ 4 ಜನ ಇದ್ದರು. ಕೊಲೆಯಾದ ಶ್ರೀನಿವಾಸ್ ಹೆಸರಲ್ಲಿ ಆನೇಕಲ್ನಲ್ಲಿ 25 ಎಕರೆ ಜಮೀನಿದೆ. ಅದರಲ್ಲಿ 5 ಎಕರೆ ಜಾಗವನ್ನು ಶ್ರೀಧರ್ ಎಂಬಾತ ವಶಪಡಿಸಿಕೊಂಡಿದ್ದ. ಈ ವಿಚಾರವಾಗಿ ಶ್ರೀನಿವಾಸ್ ಕೋರ್ಟ್ ಮೆಟ್ಟಿಲೇರಿದ್ರು. ಇದರಿಂದ ಸಿಟ್ಟಿಗೆದ್ದ ಶ್ರೀಧರ್ ಈ ಕೊಲೆ ಮಾಡಿಸಿದ್ದಾನೆ ಅನ್ನೋದು ಕೊಲೆಯಾದ ಶ್ರೀನಿವಾಸ್ ಮನೆಯವರ ಆರೋಪ. ಅವಾಗ ವಾರ್ನಿಂಗ್ ಕೊಡ್ತಾ ಇದ್ದ ಅವನು, ಬಟ್ ಅದೆಲ್ಲ ಏನು ಬಿಡ, ಕೋರ್ಟ್ನಲ್ಲಿ ಮಾತಾಡ್ಕೊಳ್ಳೋಣ ಅಂತ ಬಿಟ್ಬಿಡು ಅಂತ ಹೇಳ್ತಾ ಇದ್ದ ಅವನು. ಇತ್ತ ಶ್ರೀನಿವಾಸ್ ಕೊಲೆಯಿಂದ ಆತನ ಮನೆಯವರು ಬೆಚ್ಚಿ ಬಿದ್ದಿದ್ದಾರೆ. ಬನಶಂಕರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ದತ್ತರಾಜ್ ಪಡುಕೋಣೆ, ಸುವರ್ಣ ನ್ಯೂಸ್. ಸ್ಯಾಂಡಲ್ವುಡ್ ನಟಿ ಐಂದ್ರಿತಾರೆ ಡೆಂಗಿ ಜ್ವರದಿಂದ ಬಳಲ್ತಿದ್ದಾರೆ. ಡೆಂಗಿ ಜ್ವರ ಪೀಡಿತರಾಗಿರೋ ನಟಿ ಐಂದ್ರಿತಾ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ವೈದ್ಯರು ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಐಂದ್ರಿತಾಗೆ ಸಲಹೆ ನೀಡಿದ್ದಾರೆ. ಹೀಗಾಗಿ ಸದ್ಯ ಐಂದ್ರಿತಾ ಯಾವುದೇ ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಳ್ತಿಲ್ಲ. ಸದ್ಯ ನಡಿಬೇಕಿದ್ದ ಕಡ್ಡಿಪುಡಿ ಸೇರಿದಂತೆ ಇನ್ನು ಕೆಲವು ಚಿತ್ರಗಳ ಚಿತ್ರೀಕರಣವನ್ನ ಮುಂದೂಡಲಾಗಿದೆ. ಉದ್ಯಾನ ನಗರಿಯಲ್ಲಿ ಭೂಮಿಗೆ ಚಿನ್ನದ ಬೆಲೆ. ಒಂದಷ್ಟು ಖಾಲಿ ಜಾಗ ಕಂಡ್ರೆ ಸಾಕು, ಅದನ್ನ ಕಬಳಿಸೋಕೆ ಇನ್ನಿಲ್ಲದ ಆಟ ಆಡ್ತಾರೆ. ಅಂಥದ್ರಲ್ಲಿ ಸರ್ಕಾರಿ ಜಾಗ ಅಂದ್ರೆ ಕೇಳ್ಬೇಕಾ? ಡೌಟೇ ಬೇಡ. ಅದನ್ನ ವಶಪಡಿಸ್ಕೊಳ್ಳೋಕೆ ನಾ ಮುಂದು ತಾ ಮುಂದು ಅಂತಾರೆ. ಅಂಥದ್ದೇ ಒಂದು ಜಾಗ ಈಗ ಕಾಣದ ಕೈಗಳ ವಶವಾಗಿದೆ. ಈ ಕಟ್ಟಡ ಇರೋದು ನಗರ್ತಪೇಟೆಯಲ್ಲಿ. 1956ರಲ್ಲಿ ಈ ಪ್ರದೇಶ ರೇಷ್ಮೆ ಬೆಳೆಗಾರರ ಹಾಗೂ ಮಾರಾಟಗಾರರ ಕೇಂದ್ರವಾಗಿತ್ತು. ಮೈಸೂರು ಸಿಲ್ಕ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಹೆಸರಲ್ಲಿ ಪುಟ್ಟ ಸಂಸ್ಥೆಯೊಂದು ಇಲ್ಲಿ ವ್ಯವಹಾರ ನಡೆಸುತ್ತಿತ್ತು. ಶಂಕರ್ ಭಟ್ಟರು ಅನ್ನೋ ದಾನಿ ಈ ಜಾಗದ ಉಸ್ತುವಾರಿ ನೋಡಿಕೊಳ್ತಿದ್ರು. ಆದರೆ ಅವರ ಕಾಲಾನಂತರ ಇದು ನ್ಯಾಯಯುತವಾಗಿ ಸರ್ಕಾರಕ್ಕೆ ಸೇರಬೇಕು. ಒಂದು 20 ವರ್ಷದಿಂದ 25 ವರ್ಷದಿಂದ ನಾವು ಇಲ್ಲಿ ಓಡಾಡ್ತಾ ಇರಬೇಕಾದ್ರೆ ಇಲ್ಲಿ ಮೈಸೂರು ಕೊಲ್ಲಂಗ್ ಸೊಸೈಟಿ ಇತ್ತು. ಅದ ನಂತರ ಇಲ್ಲಿ ಕೆಲವರು ಭೂ ಮಾಫಿಯರು ಬಂದು ಸಿಲ್ಕ್ ಅಸೋಸಿಯೇಷನ್ ಅಂತ ಮಾಡಿ ಒಂದೇ ತಿಂಗಳಿಗೆ ಅದನ್ನ ಒಬ್ಬರು ರಮೇಶ ಅನ್ನೋ ಹೆಸರಿಗೆ ಮಾರಾಟ ಮಾಡಿ ನಕಲಿ ದಾಖಲೆಗಳೆಲ್ಲ ಮಾಡಿ, ಪ್ರತಿಯೊಂದು ನಕಲಿ ಏನೇ ಒಂದು ಇರ್ಬೋದು ಎಲ್ಲ ನಕಲಿ ದಾಖಲೆಯನ್ನು ಮಾಡಿ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಸಂಸ್ಥೆಯ ಹೆಸರನ್ನ ಸಿಲ್ಕ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಎಂದು ಬದಲಾಯಿಸಿದ್ದಾರೆ. ಜೊತೆಗೆ ಇದನ್ನು ರಮೇಶ್ ಎಂಬುವರು ಖರೀದಿಸಿದ್ದಾರೆ ಅಂತ ದಾಖಲೆ ಸೃಷ್ಟಿಸಿದ್ದಾರೆ. ಆದರೆ ರಮೇಶ್ ಜೊತೆ ಇನ್ನಿಬ್ಬರು ಮಾಡಿಕೊಂಡಿರುವ ಸೇಲ್ ಡೀಡ್ ಕರಾರಿನ ಒಪ್ಪಂದದಲ್ಲಿ ಈ ಪ್ರದೇಶ ಬಹುಮಾನವಾಗಿ ಬಂದಿದೆ ಅನ್ನೋ ಉಲ್ಲೇಖವಿದೆ. ಇನ್ನು ವಿಚಿತ್ರ ಅಂದ್ರೆ ಸೇಲ್ ಡೀಡ್ನಲ್ಲಿ 1357 ಅಡಿ ಪ್ರದೇಶ ಎಂದು ಮುದ್ರಿತವಾದ್ರೆ ಇವರು ಕಟ್ಟಡ ಕಟ್ಟುತ್ತಿರುವುದು 1500 ಅಡಿ ಜಾಗದಲ್ಲಿ.
ಆ ದಾಖಲೆ ಅವ್ರು ತಗೊಂಬಂದು ಕೊಟ್ಟಾಗ ಈಗ ಸಬ್ ರಿಜಿಸ್ಟರ್ ರಿಜಿಸ್ಟರ್ ಆಗಿರುತ್ತೆ. ಸಬ್ ರಿಜಿಸ್ಟರ್ ಅವ್ರು ಬಂದು ನೋಡ್ತಾರೆ, ಸಬ್ ರಿಜಿಸ್ಟರ್ ಆಫೀಸರು ನೋಡಲ್ಲ, ತಗೊಂಡೋಗಿದ್ರೆ ಸೈನ್ ಮಾಡ್ತಾರೆ. ಆ ದಾಖಲೆ ಏನು ಮಾಡಿದ್ರೆ ನಮ್ಮ ರೆವಿನ್ಯೂ ಆಫೀಸ್ ಇದೆ, ಅವ್ರಿಗೆ ಖಾತೆ ಕಂದಾಯ ಎಲ್ಲ ಖಾತೆ ಎಕ್ಸಾಕ್ಟ್ ಅದು ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಮಾಡ್ಕೊಂಡಿದ್ದಾರೆ. ಇಷ್ಟು ಕೊಟ್ಟಾದ್ಮೇಲೆ ಒಬ್ಬ ಅಧಿಕಾರಿ ಏನು ಮಾಡ್ತಾನೆ, ಇದು ಮಾಡ್ತಾರೆ. ತಪ್ಪು ಒಪ್ಪಿದ್ರೆ ಏನು ನೆಕ್ಸ್ಟ್ ಕಾನೂನು ಚೌಕಟ್ಟಲ್ಲಿ. ಇನ್ನು ಕಂದಾಯ ಇಲಾಖೆಯಲ್ಲೂ ಈ ಜಾಗ ಯಾರಿಗೂ ನೋಂದಣಿಯಾದ ಬಗ್ಗೆ ದಾಖಲಾತಿಗಳಿಲ್ಲ. ಒಟ್ನಲ್ಲಿ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಸಾರ್ವಜನಿಕರ ಹಿತಕ್ಕಾಗಿ ಇದ್ದ ಜಾಗ ಇದೀಗ ಉಳ್ಳವರ ಕೈ ಸೇರಿದೆ. ಕ್ಯಾಮರಾಮನ್ ಅನಿಲ್ ಜೊತೆ ಬೆಂಗಳೂರಿನಿಂದ ರವಿಕುಮಾರ್, ಸುವರ್ಣ ನ್ಯೂಸ್. ರೈಲು ವಿಳಂಬವಾಗೋದು ಕಾಮನ್. ಆದರೆ ನಿನ್ನೆ ರಾತ್ರಿ ಕಾವೇರಿ ಎಕ್ಸ್ಪ್ರೆಸ್ ಮಾತ್ರ ಬೆಂಗಳೂರು ನಿಲ್ದಾಣದಲ್ಲೇ 3 ಗಂಟೆ ನಿಂತಿತ್ತು. ಹಾಗಂತ ತಾಂತ್ರಿಕ ದೋಷ ಏನೂ ಕಾಣಿಸ್ಕೊಂಡಿರಲಿಲ್ಲ. ಅದಕ್ಕೆ ಕಾರಣ ಆಗಿದ್ದು ಜಿರಲೆಗಳು. ಮೈಸೂರು ಚೆನ್ನಮ್ಮ ಕಾವೇರಿ ಎಕ್ಸ್ಪ್ರೆಸ್ ರೈಲು ಪ್ರತಿನಿತ್ಯ ಬೆಂಗಳೂರು ಮಾರ್ಗವಾಗಿ ಚಲಿಸುತ್ತೆ. ನಿನ್ನೆ ರಾತ್ರಿ ಕೂಡ ಮೈಸೂರಿನಿಂದ ಚೆನ್ನೈಗೆ ಹೊರಟಿತ್ತು. ಆದರೆ ಪ್ರಯಾಣಿಕರ ಪರದಾಟ ಮಾತ್ರ ಆ ದೇವರಿಗೆ ಪ್ರೀತಿ ಅನ್ನುವಂತಾಗಿತ್ತು. ಯಾಕಂದ್ರೆ ಕಾವೇರಿ ಎಕ್ಸ್ಪ್ರೆಸ್ನಲ್ಲಿ ಬರೀ ಜಿರಲೆ, ಇಲಿಗಳೇ ತುಂಬಿಕೊಂಡಿದ್ವು. ಮೈಸೂರಿನಿಂದ ಹೊರಟಿದ್ದ ಪ್ರಯಾಣಿಕರು ಬೆಂಗಳೂರು ತಲುಪುವಷ್ಟರಲ್ಲಿ ಹೈರಾಣಾಗಿ ಹೋಗಿದ್ರು. ಬೆಂಗಳೂರಿಂದ ಹೊರಟಿದ್ವಿ, ಇಲ್ಲಿ 11:45ಗೆ ಬರುತ್ತೆ. ಇಷ್ಟೊಂದು ಫುಲ್ ಟ್ರೈನಲ್ಲಿ ಕಾಕ್ರೋಚು, ಇಲಿ ಎಲ್ಲ ಇದೆ. ಫುಲ್ ಮೇಲೇ ಬೀಳ್ತಾ ಇದೆ. ಅದಕ್ಕೆ ಇಷ್ಟೊತ್ತುವರೆಗೂ ಲೇಟ್ ಆಯಿತು. ಜಗಳ ಮಾಡ್ತಾ ಇದ್ದಾರೆ ಆಚೆ. ಮೈಸೂರಿನಿಂದ ಹೊರಟ ರೈಲು ರಾತ್ರಿ 11:30ಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಆಗಮಿಸಿತ್ತು. ಆಗ ಆಕ್ರೋಶಗೊಂಡ ಪ್ರಯಾಣಿಕರು ರೈಲ್ವೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಎಲ್ಲ ಬೋಗಿಗಳನ್ನ ಕ್ಲೀನ್ ಮಾಡುವಂತೆ ಪಟ್ಟು ಹಿಡಿದಿದ್ರು. ಈ ವೇಳೆ ರೈಲ್ವೆ ಅಧಿಕಾರಿಗಳು ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿಯೂ ನಡೆಯಿತು. ಕೊನೆಗೆ ಒತ್ತಡಕ್ಕೆ ಮಣಿದು ಸ್ವಲ್ಪ ಮಟ್ಟಿಗೆ ಬೋಗಿ ಸ್ವಚ್ಛಗೊಳಿಸುವ ಪ್ರಯತ್ನವೂ ನಡೆದು ಚೆನ್ನೈನತ್ತ ರೈಲು ಹೊರಡುವಷ್ಟರಲ್ಲಿ ರಾತ್ರಿ 2:30 ಆಗಿತ್ತು. ಮೈಸೂರಿಂದ ಚೆನ್ನೈ ಹೋಗುತ್ತಾ, ಇದ್ರಲ್ಲಿ ಪ್ಯಾಸೆಂಜರ್ ಕಾಕ್ರೋಚ್ ಅಂದರೆ ಪ್ರಾಬ್ಲಮ್ ಮಾಡ್ತಾರೆ. ನಾವು 5 आदमी इधर कलिसिते क्लीन करने के लिए. ऑन द वे दे आर क्लीनिंग, our staff also there, so full security will be provided till Madras. ಒಟ್ಟಾರೆ ಕಾವೇರಿ ಎಕ್ಸ್ಪ್ರೆಸ್ನಲ್ಲಿರುವ ಜಿರಲೆಗಳು ಪ್ರಯಾಣಿಕರಿಗೆ ನರಕ ದರ್ಶನ ಮಾಡಿಸಿದ್ವು. 100 ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿಸಿ ಹಾಯಾಗಿ ಪ್ರಯಾಣ ಮಾಡುವ ಕನಸು ಕಂಡಿದ್ದ ಪ್ರಯಾಣಿಕರು ರಾತ್ರಿ ಇಡೀ ಜಾಗರಣೆ ಮಾಡಿಕೊಂಡೇ ಹೋಗಬೇಕಾಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.